ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನಲ್ಲಿ ಅಷ್ಟೇ ಅಲ್ಲ, ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಹೊಸ ರೂಲ್ಸ್ ಅಂತ ಹೇಳ್ಬೋದು. ಈ ಒಂದು ರೂಲ್ಸ್ ಅನ್ನ ಪ್ರತಿಯೊಬ್ಬ ಮಹಿಳೆಯರು ತಿಳಿದುಕೊಳ್ಳಬೇಕು. ವೀಕ್ಷಕರೇ, ನಿಮಗೆ ಗೊತ್ತಿರತಕ್ಕಂಥದ್ದು ಪ್ರತಿ ಒಂದು ಗೃಹಲಕ್ಷ್ಮಿ ಪ್ರಾರಂಭವಾದಾಗಿಂದ ಒಂದಲ್ಲ ಒಂದು ಹೊಸ ರೂಲ್ಸ್ಗಳು ಬರ್ತಾನೆ ಇದಾವೆ. ಅದರಲ್ಲಿ ಒಬ್ಬೊಬ್ಬರಿಗೆ ಗುಡ್ ನ್ಯೂಸ್ ಆದರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅದು ಬಿಗ್ ಶಾಕ್ ಆಗಿರತ್ತೆ. ಯಾಕಂದ್ರೆ ಅದಕ್ಕೆ ಎಲಿಜಿಬಲ್ ಇರೋದಿಲ್ಲ, ಹೀಗಾಗಿ ಅವರು ಬಿಗ್ ಶಾಕ್ ಅಂತ ಅನ್ಕೊಂಡಿರ್ತಾರೆ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ರೂಲ್ಸ್ಗಳೇನು ಎಲ್ಲ ಮಹಿಳೆಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ರೂಲ್ಸ್ ಆಗಿರತ್ತೆ. ಈ ಒಂದು 19 ಮತ್ತು 20ನೇ ಕಂತಿನ ಇನ್ನು ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ. ಹಾಗಾದ್ರೆ ಈ ದಿನದಂದು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಪ್ರತಿಯೊಂದು ಮಾಹಿತಿಯನ್ನ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಮುಖ್ಯವಾದ ಮಾಹಿತಿ ಆಗಿರುತ್ತೆ, ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ಹೊಸ ರೂಲ್ಸ್ಗಳು ಏನೇನು ಬಂದಿದ್ದಾವೆ, ಪ್ರತಿಯೊಂದು ಗೃಹಲಕ್ಷ್ಮಿ ಕಂತುಗಳಲ್ಲಿ ಒಂದಲ್ಲ ಒಂದು ರೂಲ್ಸ್ ಬರ್ತಾನೆ ಇದೆ. ಹೊಸ ರೂಲ್ಸ್ಗಳನ್ನು ಬಂದುಬಿಟ್ಟು ಈಗ ಸಾಕಷ್ಟು ಸುಮಾರು 15 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿತ್ತು. ಸೊ ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನಲ್ಲಿ ಬಂದಿರತಕ್ಕಂತಹ ರೂಲ್ಸ್ ಏನು? ಸೊ ಈ ಒಂದು ರೂಲ್ಸು ನಿಮಗೆ ಗುಡ್ ನ್ಯೂಸ್ ಇದೆ, ಯಾರಿಗೂ ಕೂಡ ಬ್ಯಾಡ್ ನ್ಯೂಸ್ ಅಲ್ಲ. ಸೊ ಇಲ್ಲಿ ಇದುವರೆಗೂ ಕೂಡ ಗೃಹಲಕ್ಷ್ಮಿ 18, 16, 17, 18ನೇ ಕಂತಿನ ಪಡ್ಕೊಂಡಿದ್ದೆ ಆದರೆ ಸೊ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಖುಷಿಯ ವಿಚಾರನೇ ಇದೆ. ಹಾಗಾದರೆ ಯಾವ ವಿಚಾರ ಎಲ್ಲ ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರೊಸೆಸಿಂಗ್ ಹೇಗಿತ್ತಪ್ಪ ನಿಮಗೆ ಮೊದಲು ಜಮಾ ಆಗುವಾಗ, ಈಗ ಹೇಗಿದೆ, ಇನ್ನು ಬದಲಾವಣೆ ಏನಾಗಿದೆ, ಈ ಮೂರು ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಮೊದಲು ಹೇಗಿತ್ತಪ್ಪ ಅಂದರೆ, ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ನೋಟಿಸನ್ನು ಹಣಕಾಸು ಇಲಾಖೆಗೆ ಕಳಿಸ್ತಾ ಇತ್ತು. ಸೊ ನಾವು ಈ ಕಂತನ್ನು ಹಾಕ್ತಾ ಇದ್ವಿ, ನಮಗೆ ಇಂತಿಷ್ಟು ಹಣ ಬೇಕು, ಸುಮಾರು ಒಂದು ಕಂತಿಗೆ 2500 ಕೋಟಿ ಬೇಕಾಗತ್ತಪ್ಪ. ಹಾಗಾದರೆ ಒಂದು 2 ಕಂತಿನ ಹಣ ಬೇಕಾಗಿದೆ ಅಂತ ಅನ್ಕೊಳ್ಳಿ, ಸುಮಾರು 5000 ಕೋಟಿ ಹಣ ಬೇಕಾಗತ್ತೆ, ನಮಗೆ ಎಷ್ಟೊಂದು ರಿಲೀಸ್ ಮಾಡಬೇಕು ಅಂತ ಹೇಳ್ತದೆ. ಸೊ ತದನಂತರ CM ಅವರ ಕೂಡ ಅದೊಂದು ಆದೇಶವನ್ನು ಹೊರಡಿಸ್ತಾರೆ. ತದನಂತರ ಹಣಕಾಸು ಇಲಾಖೆ ಏನು ಮಾಡುತ್ತೆ, ಈ ಒಂದು ಇಷ್ಟು ಹಣ ಕೊಡಬೇಕು, ಇಷ್ಟು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳುತ್ತೆ, ಒಂದು ಫೈಲ್ ಕೂಡ ರೆಡಿ ಮಾಡುತ್ತೆ. ಆ ಒಂದು ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಡೈರೆಕ್ಟ್ ಆಗಿ ನೇರವಾಗಿ ಕಳಿಸ್ತಾ ಇತ್ತು. ತದನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇತ್ತು, ತಮಗೆ ಎಷ್ಟು ಮಹಿಳೆಯರಿದ್ದಾರೆ ಎಲ್ಲ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೊ DBT ಟ್ರೆಜರಿ ಮುಖಾಂತರ ಬ್ಯಾಂಕ್ಗಳು ತಮ್ಮ ತಮ್ಮ ಅಕೌಂಟ್ಸ್ಗಳಲ್ಲಿ ತಮ್ಮ ಮಹಿಳೆಯರ ಅಕೌಂಟ್ಸ್ಗಳು ಎಷ್ಟೆಷ್ಟಿದ್ದಾವೆ ಅಂತ ನೋಡಿಕೊಂಡು ತಮ್ಮ ಒಂದು ಬ್ಯಾಂಕ್ಗಳಲ್ಲಿ ಎಷ್ಟು ಖಾತೆಗಳಿರ್ತಾವೆ ನೋಡಿ, ಆ ಒಂದು ಹಣವನ್ನು ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಇರ್ತಾ ಇತ್ತು. ಸೊ ಏನಾದರೂ ತಾಂತ್ರಿಕ ದೋಷ ಇಲ್ಲಿ ನಡು ಬಂದಿದ್ದರೂ ಸಹಿತ ಇದನ್ನು ಬಗೆಹರಿಸಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾ ಇದ್ರು. ಆದರೆ ಈಗ ಏನು ಚೇಂಜಸ್ ಆಗಿತ್ತಪ್ಪ ಅಂದರೆ, 16ನೇ ಕಂತಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತಲ್ವಾ, ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಇಲಾಖೆಯಿಂದ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ DBT ಟ್ರೆಜರಿಯಿಂದ ಬರ್ತಾ ಇತ್ತು. ಅದು ಈಗ ಮಧ್ಯದಲ್ಲಿ ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಹೊಸ ಆದೇಶವನ್ನ ಮಾಡಿದ್ರು, ಹೊಸ ರೂಲ್ಸ್ ಅನ್ನ ಹಾಕಿದ್ರು. ಯಾಕಂದ್ರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದೇ ಆದಂತಹ ಒಂದು ಹೊಸ ಕೆಲಸಗಳಿರ್ತವೆ, ಬೇರೆ ಕೆಲಸ ಕಾರ್ಯಗಳಿರ್ತವೆ. ಅದನ್ನೆಲ್ಲ ಬಿಟ್ಟು ಬರೀ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ ಕೆಲಸ ಮಾಡಬೇಕಾಗಿತ್ತು. ಹೀಗಾಗಿ ಅದನ್ನ ಒಂದು ಎಕ್ಸ್ಟ್ರಾ ಗ್ರಾಮ ಪಂಚಾಯಿತಿಯನ್ನ ಇಟ್ಕೊಂಡ್ರು. ಗ್ರಾಮ ಪಂಚಾಯಿತಿಗೆ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮತ್ತೆ ನಿಮ್ಮ ಖಾತೆಗಳಿಗೆ DBT ಟ್ರೆಜರಿ ಮುಖಾಂತರ ಹಣ ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ತದನಂತರ ಈಗ ಸದ್ಯದಲ್ಲಿ ಏನು ಚೇಂಜಸ್ ಆಗಿದೆ, ಇಷ್ಟೊಂದು 2 ಬದಲಾವಣೆಗಳಾಗಿದ್ವು. ಅದಾದಮೇಲೆ ಹಣಕಾಸು ಈ ಒಂದು ಹಣ ಹಾಕುವುದರಲ್ಲಿ ಏನು ಬದಲಾವಣೆ ಆಗಿದೆಯಪ್ಪ ಅಂದರೆ, ಗ್ರಾಮ ಪಂಚಾಯಿತಿಯನ್ನು ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ಗ್ರಾಮ ಪಂಚಾಯಿತಿಗೆ ಏನು ಹಣ ಹೋಗ್ತಾ ಇತ್ತಲ್ವ, ಅದು ಮತ್ತೆ ಈಗ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಹಣ ಏನು ಬರುತ್ತಲ್ವ, ಅಲ್ಲಿಂದ ನಿಮ್ಮ ಖಾತೆಗಳಿಗೆ DBT ಟ್ರೆಜರಿ ಮುಖಾಂತರ ಹಣ ಜಮಾ ಆಗ್ತಕ್ಕಂಥದ್ದು. ಇನ್ನು ನಿಮಗೆ ಟೈಮ್ ಕಡಿಮೆ ಸಿಗುತ್ತೆ. ಇಲ್ಲಿ ಯಾವ ಗ್ರಾಮ ಪಂಚಾಯಿತಿಗೆ ಹೋಗಲಿಲ್ಲಪ್ಪ ಅಂದರೆ ಹಣ ನಿಮ್ಮ ಖಾತೆಗಳಿಗೆ ಡೈರೆಕ್ಟಾಗಿ ಸ್ಪೀಡಾಗಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಏನು ಕೆಲಸ ಆಗ್ತಾ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಇತ್ತು. ಆದರೆ ಈಗ ಹಾಗಲ್ಲ, ಮತ್ತೆ ಮೊದಲು ಹೇಗೆ ಸ್ಪೀಡಾಗಿ ಜಮಾ ಆಗ್ತಾ ಇತ್ತು ಅದೇ ಪ್ರಕಾರ ಜಮಾ ಆಗುತ್ತೆ. ಆದರೆ ಇಷ್ಟೊಂದು ಸರ್ಕಾರ ಡಿಲೇ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾವ ಮಹಿಳೆಯರು ಕೂಡ. ಯಾಕಂದರೆ 18 ಕಂತ ಆದಮೇಲೆ 19ನೇದು ನಾವು ಸದ್ಯದಲ್ಲಿ ಬಿಡುಗಡೆ ಮಾಡ್ತೀವಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದರು. ಅದಕ್ಕಿಂತ ಮುಂಚೆ ಒಂದು ಮಾತು ಕೂಡ ಹೇಳಿದರು, ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ, ನಿಮ್ಮ ಖಾತೆಗಳಿಗೆ ಬರೋದು ಬಾಕಿ ಇದೆ ಅಂತಲೂ ಕೂಡ ಹೇಳಿದರು. ಅದಾದ ತಕ್ಷಣ ಕೂಡ ಈಗ 10 ರಿಂದ 15 ದಿನ ಆಯಿತು, ಇನ್ನೂ ಕೂಡ ಹಣ ಬರ್ತಾ ಇಲ್ಲಪ್ಪ ಅಂದರೆ ಸರ್ಕಾರದ ಬಳಿ ಹಣ ಇಲ್ವಾ ಅನ್ನುವಂತಹ ಕ್ವಶನ್ ಮಾರ್ಕ್ಗಳು ಕೂಡ ಈಗ ಉಂಟಾಗ್ತಕ್ಕಂಥದ್ದು ಮಹಿಳೆಯರ ತಲೆಯಲ್ಲಿ. ಹೌದು, ಈಗ ಬಹಳಷ್ಟು ವಿರೋಧ ಪಕ್ಷದ ನಾಯಕರಾಗಿರಲಿ ಮಹಿಳೆಯರಾಗಿರಲಿ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಸರಿಯಾಗಿ ಹಣ ಹಾಕ್ತಾ ಇಲ್ಲ.
ಮಹಿಳೆಯರು ಕಾಯ್ದುಕೊಂಡಿರ್ತಾ ಇದ್ದಾರೆ. ಸೊ ವೇಟ್ ಮಾಡಿಸ್ತಾನೆ ಇದ್ದಾರೆ. ಪ್ರತಿ ಕಂತಿನಲ್ಲಿ ಒಂದಲ್ಲ 2 ವಾರ ಆದ್ರೂ ವೇಟ್ ಮಾಡಿಸ್ತಾನೆ ಇದ್ದಾರೆ. ಹೀಗಾದರೆ ಹೇಗೆ? ಪ್ರತಿಯೊಂದು ಕಂತುಗಳನ್ನು ಒಂದಾದ್ಮೇಲೆ ಒಂದು ಸರಿಯಾಗಿ ಹಾಕಬೇಕಲ್ವಾ ಅಂತ ಹೇಳ್ಬಿಟ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಕೊಡೋಕ್ಕಾಗಲಿಲ್ಲಪ್ಪ ಅಂದರೆ ಹೇಳಿಬಿಡಿ, ಬೇರೆ ಬೆಲೆ ಏರಿಕೆಗಳನ್ನು ಏನೇನು ಮಾಡಿದ್ದೀರಿ ಅದನ್ನೆಲ್ಲ ಕೂಡ ಇಳಿಕೆ ಮಾಡಿ ನಮಗೆ ಮೊದಲು ಹೇಗೆ ಈಗ ಬೆಲೆ ಏರಿಕೆ ಇತ್ತು ಅದೇ ರೀತಿ ಮಾಡಿ, ನಮಗೆ ಯಾವುದೇ ರೀತಿಯಾದ ಯೋಜನೆಗಳು ಬೇಡ ಅಂತ ಹೇಳಿಬಿಟ್ಟು ಕೂಡ ಸಾಕಷ್ಟು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಅಂಥದ್ದು. ಸೊ ನೋಡಿ, ಈಗ ಇದರ ಬಗ್ಗೆ ಆಗಿದ್ರೆ ಇನ್ನು ಈ ಒಂದು 19 ಮತ್ತು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಫೈನಲಿ ಹೇಳಿಬಿಡಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರಿ. ಈಗ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇಲ್ಲ, ವೇಟ್ ಮಾಡಿ ಸಾಕಾಗಿದೆ ಎಲ್ಲ ಮಹಿಳೆಯರಿಗೂ ಕೂಡ. ಈಗ ನೋಡಿ, ಈ ಒಂದು 19 ಮತ್ತು 20ನೇ ಕಂತಿನ ಹಣ, ಮುಖ್ಯವಾಗಿ 19ನೇ ಕಂತಿನ ಹಣದ ಬಗ್ಗೆ ನಾವು ಮಾತನಾಡೋದಾದರೆ ಇದೇ ವಾರದಲ್ಲಿ ಜಮಾ ಆಗತ್ತೆ. ಓಕೆನಾ? 19ನೇ ಕಂತಿನ ಹಣ ಆಲ್ರೆಡಿ 2500 ಕೋಟಿ ಹಣಕಾಸು ಇಲಾಖೆಯಿಂದ ಬಂದಿದೆ. ಆದರೆ 20ನೇ ಕಂತಿನ ಹಣದ್ದು ಬಿಡುಗಡೆ ಆಗಿಲ್ಲ ಹಣಕಾಸು ಇಲಾಖೆಯಿಂದ. ಅದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಥವಾ ಮುಂದಿನ ತಿಂಗಳಲ್ಲಿನೇ ಬರುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ. ಈಗ ಸದ್ಯದಲ್ಲಿ ಬರೀ ನಿಮಗೆ 19ನೇ ಕಂತಿನ ಹಣ ಮಾತ್ರ ಈ ಒಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ. 2,000 ಮಾತ್ರ. ಟೋಟಲಿ ನಿಮಗೆ 4,000 ಈ ತಿಂಗಳಲ್ಲಿ ಬಂದಂಗಾಗುತ್ತೆ. ಮುಂದಿನ ತಿಂಗಳು ಮತ್ತೆ 4,000 ಬರುವಂತಹ ಚಾನ್ಸಸ್ ಇದೆ. ಓಕೆನಾ? ಸೊ ನೋಡಿ, 19ನೇ ಕಂತಿನ ಹಣ ಅಂತೂ ಇದೇ ವಾರದಲ್ಲಿ ಬಿಡುಗಡೆ ಆಗಲಿದೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿದ್ದೀನಿ. ಸೊ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟೆ ಫ್ರೆಂಡ್ಸ್.